ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕು ಪಟ್ಟಣದಲ್ಲಿ 76ನೇ ಗಣರಾಜ್ಯೋತ್ಸವ ಆಚರಣೆ. ಆಲ್ಮೇಲ್ ಪಟ್ಟಣದಲ್ಲಿ ತಾಲೂಕು ಆಡಳಿತ ಮತ್ತು ಪಟ್ಟಣ ಪಂಚಾಯಿತಿ ವತಿಯಿಂದ 76ನೇ ಗಣರಾಜ್ಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಿಂದಗಿ ಮತಕ್ಷೇತ್ರ ಜನಪ್ರಿಯ ಶಾಸಕ ಶ್ರೀಮಾನ್ಯ ಅಶೋಕ್ ಮನಗುಳಿ ಅವರ ಅಧ್ಯಕ್ಷತೆಯಲ್ಲಿ ಕೆ. ವಿಜಯಕುಮಾರ್ ತಾಲೂಕು ದಂಡಾಧಿಕಾರಿ ಆಲ್ಮೇಲ್ ಇವರು ಫೋಟೋ ಪೂಜೆ ಮಾಡಿ ಧ್ವಜಾರೋಹಣ ನೆರವೇರಿಸಿದರು. ವೇದಿಕೆ ಮೇಲೆ ಸಾದಿಕ್ ಸುಂಬಟ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಸುರೇಶ್ ನಾಯಕ್ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ, ಶ್ರೀಮತಿ ಎಚ್. ಪಠಾಣ್ ಕಾರ್ಯನಿರ್ವಹಣಾಧಿಕಾರಿ ತಾಲೂಕು ಪಂಚಾಯಿತಿ ಆಲ್ಮೇಲ್, ಅರವಿಂದ್ ಅಂಗಡಿ PSI, ಬಸವರಾಜ್ ಭಾಗ್ಯವಾಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧ್ಯಕ್ಷರು, ವೀರಭದ್ರ ಕತ್ತಿ, ಅಶೋಕ್ ಕೊಳಾರಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಹಾಗೂ ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರು, APMC ಸರ್ವ ಸದಸ್ಯರು, ಪೊಲೀಸ್ ಠಾಣೆ ಸಿಬ್ಬಂದಿ ವರ್ಗ, ಆಸ್ಪತ್ರೆಯ ಸಿಬ್ಬಂದಿ ವರ್ಗ, ತಹಸೀಲ್ದಾರ್ ಕಾರ್ಯ ಸಿಬ್ಬಂದಿ ವರ್ಗ, ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಎಲ್ಲ ಶಾಲಾ ಶಿಕ್ಷಕರು ಮತ್ತು ಮುದ್ದು ಮಕ್ಕಳು ಹಾಗೂ ಸಮಸ್ತ ಗ್ರಾಮದ ಜನತೆ ಮತ್ತು ನಾಗರಿಕರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ದೇಶಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸ್ವಾಗತ M. ಅತ್ತಾರ್, ನಿರೂಪಣೆ ಶ್ರೀಶೈಲ್ ಮಠಪತಿ, ವರದಿ ಸಂತೋಷ್ ಕತ್ತಿ. ಮುಂದಿನ ಸರದಿ MPS ಆಲ್ಮೇಲ್ ಟೀಮ್ ಲೀಡರ್ ಐಶ್ವರ್ಯ ದೊಡಮನಿ. ಮುಂದಿನ ಸರದಿ ಗ್ರಾಮೀಣಾಭಿವೃದ್ಧಿ ವಿದ್ಯಾವರ್ಧಕ ಶಾಲೆ ಟೀಮ್ ಲೀಡರ್ ರಾಹುಲ್ ಮಾರ್ಸ್ನಳ್ಳಿ. ಕೊನೆಯ ಸರದಿ AK-ನಂದಿ ಹೈಸ್ಕೂಲ್ ಟೀಮ್ ಲೀಡರ್ ಆದಂ ಮೋಮಿನ್. ಈಗ ಸಿಂದಗಿಯ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರು, ನಲುಮೆ ಶಾಸಕರಾಗಿರ್ತಕ್ಕಂಥ ಅಶೋಕನ ಮನಗೂಳಿ ಅವರು, ಆಲ್ಮೇಲ್ ತಾಲೂಕಾ ಆಡಳಿತದ ಮಾನ್ಯ ತಹಶೀಲ್ದಾರ್ ಕೆ. ವಿಜಯಕುಮಾರ್ ಸರ್ ಅವರು, ಸಿಂದಗಿಯ CP ಸಾಹೇಬರಾಗಿರ್ತಕ್ಕಂಥ ನಾನಾಗೌಡ ಪಾಟೀಲ್ ಅವರು, ಆಲ್ಮೇಲ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಅರವಿಂದ್ ಅಂಗಡಿ ಸರ್ ಅವರು ಇವತ್ತು ಅದ್ದೂರಿಯ 76ನೇ ಗಣರಾಜ್ಯೋತ್ಸವದ ಪರೇಡ್ ವೀಕ್ಷಣೆಯನ್ನ ಮಾಡಿ ಈಗಾಗಲೇ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ. ಪರೇಡ್ ವೀಕ್ಷಣೆಯನ್ನ ಮಾಡಿ ಈಗ ಮಾನ್ಯ ಶಾಸಕರು, ಮಾನ್ಯ ತಹಶೀಲ್ದಾರ್ ಸಾಹೇಬರು, CP ಸಾಹೇಬರಾಗಿರ್ತಕ್ಕಂಥ ನಾನಾಗೌಡ ಪಾಟೀಲ್ ಸರ್ ಅವರು, ಆಲ್ಮೇಲ್ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ಈ ಭಾಗದ ಜನಪ್ರಿಯ ನಲುಮೆ ಶಾಸಕರಾಗಿರ್ತಕ್ಕಂಥ ಅಶೋಕನ ಮನಗುಳಿ ಅವರ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ 76ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾನ್ಯ ತಹಶೀಲ್ದಾರ್ ಸರ್ ಆಗಿರ್ತಕ್ಕಂಥ ಕೆ. ವಿಜಯಕುಮಾರ್ ಸರ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ರಾಷ್ಟ್ರಗೀತೆ ಕುಮಾರಿ ಪ್ರೀತಿ ತಾಂಬೆ ಹಾಗೂ ಸಂಗಡಿಗರು ಗ್ರಾಮೀಣಾಭಿವೃದ್ಧಿ ವಿದ್ಯಾವರ್ಧಕ ಪ್ರೌಢಶಾಲೆಯ ಮಕ್ಕಳಿಂದ ಈಗ ರಾಷ್ಟ್ರಗೀತೆ. ಇವತ್ತು ಸಂವಿಧಾನದ ಅಡಿಯಲ್ಲಿ ಬಾಪೂಜಿಯವರು ಬಿಟ್ಟು ಹೋದಂತ ಆದರ್ಶ ವಿಚಾರ, ಅವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆಯನ್ನು ಸ್ಮರಣೆ ಮಾಡಿಕೊಳ್ಳೋದ್ರ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನು ನಾವು ಅತ್ಯಂತ ಒಳ್ಳೆಯ ರೀತಿಯಿಂದ ಇವತ್ತು ಪಾಲನೆ ಮಾಡುವ ಮೂಲಕ ಇವತ್ತು ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನವನ್ನು ಇವತ್ತು ಈ ವರ್ಷದ ಪೂರ್ತಿ ನಾವು ಪ್ರತಿಯೊಂದು ಪ್ರಾಥಮಿಕ ಶಾಲೆಗಳ ಹಿಡ್ಕೊಂಡು ಕಾಲೇಜು ಶಿಕ್ಷಣ
ಕ್ಷಣದವರೆಗೆ ಸಂಘ ಸಂಸ್ಥೆಗಳಲ್ಲಿ ಇವತ್ತು ರಾಜಕೀಯ ಕಾರ್ಯಕ್ರಮಗಳಲ್ಲಿ ಆಚರಿಸುವ ಮೂಲಕ ಇವತ್ತು ಆ ಒಂದು ವಿಷಯಕ್ಕೆ ಇವತ್ತು ನಾವು ಚಾಲನೆ ಕೊಡಲು ನಮ್ಮ ಸರ್ಕಾರ ಅತ್ಯಂತ ಬದ್ಧತೆಯಿಂದ ಇವತ್ತು ಕೆಲಸ ಮಾಡ್ತಾ ಇದೆ. ಇವತ್ತಿನ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಬೇಕಾಗಿತ್ತಂದ್ರೆ ಇವತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಆಯ್ಕೆಯಾದಂತ ಇವತ್ತು ಲೋಕಸಭಾ ಸದಸ್ಯರಿರ್ಬೋದು, ಇವತ್ತು ವಿಧಾನಸಭಾ ಸದಸ್ಯರಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರಿರ್ಬೋದು, ತಾಲೂಕ್ ಪಂಚಾಯತಿ ಸದಸ್ಯರಿರ್ಬೋದು, ಪುರಸಭೆ ಸದಸ್ಯರಿರ್ಬೋದು, ಇವತ್ತು ಪಟ್ಟಣ ಪಂಚಾಯತಿ ಸದಸ್ಯರಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರು ಹಿಡ್ಕೊಂಡು ಪ್ರಧಾನಿ ಮಂತ್ರಿವರೆಗೆ ನಾವು ಸಂವಿಧಾನದ ಅಡಿಯಲ್ಲಿ ಆಯ್ಕೆಯಾದಂಥವ್ರು. ಸಂವಿಧಾನದಲ್ಲಿ ಏನು ಹೇಳ್ತಾರೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಗೆ ಹೆಚ್ಚು ಒತ್ತು ಕೊಟ್ಟಾರೆ. ಈ ಸಮಾನತೆ ಹಬ್ಬ ಅಂತಂದ್ರೆ ಏನಂತಂದ್ರೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಾವು ಅಭಿವೃದ್ಧಿ ಮಾಡಬೇಕು. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಸಹಿತ ನ್ಯಾಯ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸದಾ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ. ಇದು ಜನಪರ ಧ್ವನಿ.